ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ನಾವೀಗ ಡಿಸೆಂಬರ್ನ ಮಧ್ಯಭಾಗದಲ್ಲಿದ್ದೀವಿ. ಈ ಬಾರಿ ಚಳಿ ವಿಪರೀತ ಅನ್ನಿಸ್ತಾ ಇದೆ. ಸಂಜೆ ಸೂರ್ಯ ಕಣ್ಮರೆ ಆಗ್ತಾ ಇದ್ದ ಹಾಗೆ ಚಳಿಯ ಆರ್ಭಟ ಹೆಚ್ಚಾಗ್ತಾ ಹೋಗುತ್ತೆ. ದಕ್ಷಿಣದಲ್ಲೇ ಈ ಪರಿಸ್ಥಿತಿ ಇದೆ ಅಂದರೆ ಉತ್ತರದ ಕಥೆ ಇನ್ನು ಹೇಗಿರಬೇಡ. ಅಲ್ಲಿ ಉಷ್ಣಾಂಶ 2 ಡಿಗ್ರಿಗೆ ಕುಸಿದಿದೆ. ದೆಹಲಿಯ ಮೇಲೆ ಚಳಿಯ ಪ್ರಭಾವ ಹೆಚ್ಚಾಗ್ತಾ ಇದೆ. ಹಾಗಾದ್ರೆ ಈ ಬಾರಿಯ ವಿಪರೀತ ಚಳಿಗೆ ಕಾರಣ ಏನು? ಏನಿದು ವೆಸ್ಟರ್ನ್ ಡಿಸ್ಟರ್ಬೆನ್ಸ್? ಈ ಬಾರಿಯ ಚಳಿ ಇನ್ನಷ್ಟು ಕಾಡುತ್ತಾ? ನಮ್ಮ ಕರ್ನಾಟಕದಲ್ಲಿ ಚಳಿಯ ಪ್ರಭಾವ ಎಷ್ಟರ ಮಟ್ಟಿಗಿರುತ್ತೆ? ಬನ್ನಿ ನೋಡೋಣ. ಗೆಳೆಯರೆ, ಡಿಸೆಂಬರ್ ಬರ್ತಿದ್ದಂತೆ ಚಳಿ ಹೆಚ್ಚಾಗುತ್ತೆ. ಈ ಬಾರಿ ಕರ್ನಾಟಕದ ಪರಿಸ್ಥಿತಿ ಕೂಡ ಚಿಂತಾಜನಕ ಆಗ್ತಾ ಇದೆ. ರಾಜ್ಯದಲ್ಲಿ ಉಷ್ಣಾಂಶ ಕನಿಷ್ಠ ಮಟ್ಟಕ್ಕೆ ಕುಸಿತಾ ಇದ್ದು, ಉತ್ತರ ಕರ್ನಾಟಕದ ವಿಜಯಪುರ, ಬೀದರ್, ಕಲಬುರಗಿ, ಬಾಗಲಕೋಟೆ, ಬೆಳಗಾವಿ, ಧಾರವಾಡ ಸೇರಿದಂತೆ ಸಾಕಷ್ಟು ಜಿಲ್ಲೆಗಳಲ್ಲಿ ಚಳಿಯ ಅಬ್ಬರ ಮತ್ತಷ್ಟು ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ರಾಜಧಾನಿ ಬೆಂಗಳೂರಲ್ಲಿ ಕೂಡ ಉಷ್ಣಾಂಶ ಕಳೆದ 9 ವರ್ಷಗಳಲ್ಲೇ ಮೊದಲ ಬಾರಿಗೆ 12 ಡಿಗ್ರಿಗೆ ಕುಸಿತಾ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. 2016ರ ಡಿಸೆಂಬರಲ್ಲಿ 12 ಡಿಗ್ರಿಯಷ್ಟು ಉಷ್ಣಾಂಶ ಬೆಂಗಳೂರಲ್ಲಿ ದಾಖಲಾಗಿತ್ತು. ಅದೇ ಅತ್ಯಂತ ಕನಿಷ್ಠ ಉಷ್ಣಾಂಶ ಅಂತ ಹೇಳ್ತಾ ಇದ್ರು. ಈ ಬಾರಿ ಕೂಡ ಬೆಂಗಳೂರಿನ ಉಷ್ಣಾಂಶ 12 ಡಿಗ್ರಿಗಳನ್ನ ತಲುಪುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಇನ್ನು ಸದ್ಯಕ್ಕೆ ಬೆಂಗಳೂರಿನ ಉಷ್ಣಾಂಶ ಈಗಾಗಲೇ 14 ಡಿಗ್ರಿಯನ್ನು ಮುಟ್ಟಿದೆ. ಮುಂದಿನ 3 ದಿನಗಳಲ್ಲಿ ಅದು ಇನ್ನಷ್ಟು ಕುಸಿಯುತ್ತೆ ಅಂತ ಹೇಳಲಾಗ್ತಾ ಇದೆ. ಈ 3 ದಿನ ರಾಜ್ಯದಾದ್ಯಂತ ಶೀತಗಾಳಿಯ ಪ್ರಭಾವ ಹೆಚ್ಚಾಗಿರುತ್ತೆ. ಮುಂಜಾನೆ ಸಮಯದಲ್ಲಿ ಹೆಚ್ಚು ಮಂಜು ಕವಿಯಲಿದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಇನ್ನು ತಮಿಳುನಾಡು ಹಾಗೂ ಅಂಡಮಾನ್ ನಿಕೋಬಾರ್ಗಳಲ್ಲಿ ಸಣ್ಣ ಪ್ರಮಾಣದಲ್ಲಿ ಮಳೆ ಬೀಳುವ ಸಾಧ್ಯತೆ ಕೂಡ ಇದೆ. ಹೀಗೆ ದಕ್ಷಿಣದ ರಾಜ್ಯಗಳಲ್ಲಿ ಚಳಿಯ ಪ್ರಮಾಣ ಹೆಚ್ಚಾಗ್ತಾ ಇದ್ರೆ, ಉತ್ತರ ಭಾರತ ಚಳಿಗೆ ಗದಗುಟ್ಟಿ ಹೋಗ್ತಾ ಇದೆ. ಡಿಸೆಂಬರ್ 11ನೇ ತಾರೀಕು ಹಿಮಾಚಲ್ ಪ್ರದೇಶದ ಮನಾಲಿಯಲ್ಲಿ ಉಷ್ಣಾಂಶ 2 ಡಿಗ್ರಿಗೆ ಕುಸಿದಿದೆ. ಹಾಗೆಯೇ ಕಾಶ್ಮೀರದ ಕುಲ್ಗಾಮಲ್ಲಿ 4 ಡಿಗ್ರಿ, ಬಾರಾಮುಲ್ಲಾ ಹಾಗೂ ಸೋಂಪುರಲ್ಲಿ 7 ಡಿಗ್ರಿ, ಶ್ರೀನಗರದಲ್ಲಿ 10 ಡಿಗ್ರಿ, ಗ್ಯಾಂಗ್ಟಕ್, ಬಂಡಿಪೋರ, ಹಂದ್ವಾರಾದಲ್ಲಿ 11 ಮತ್ತು ಜೋಗಿಂದರ್ ನಗರದಲ್ಲಿ 12 ಡಿಗ್ರಿಯಷ್ಟು ಉಷ್ಣಾಂಶ ದಾಖಲಾಗಿದೆ. ಡಿಸೆಂಬರ್ ಕೊನೆಯ ಹೊತ್ತಿಗೆ ಇಲ್ಲಿ ಪರಿಸ್ಥಿತಿ ಮತ್ತಷ್ಟು ಹದಗೆಡುತ್ತೆ. ಕಾಶ್ಮೀರದಲ್ಲಿ ಉಷ್ಣಾಂಶ ಮೈನಸ್ ಅನ್ನು ಮುಟ್ಟುತ್ತೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಸದ್ಯಕ್ಕೆ ರಾಜಧಾನಿ ದೆಹಲಿಯಲ್ಲಿ ಕನಿಷ್ಠ 17 ಡಿಗ್ರಿಯಷ್ಟು ಉಷ್ಣಾಂಶ ದಾಖಲಾದರೆ ಗರಿಷ್ಠ 25 ಡಿಗ್ರಿಯಷ್ಟಿದೆ. ಆದರೆ ದೆಹಲಿಯ ಈ ಪರಿಸ್ಥಿತಿ ಹೀಗೆ ಇರೋದಿಲ್ಲ. ಅದು ಇನ್ನಷ್ಟು ಕನಿಷ್ಠ ಮಟ್ಟಕ್ಕೆ ಕುಸಿಯಲಿದೆ ಅನ್ನೋ ಎಚ್ಚರಿಕೆಯನ್ನು ಕೂಡ ಹವಾಮಾನ ತಜ್ಞರು ಕೊಡ್ತಾ ಇದ್ದಾರೆ. ಗೆಳೆಯರೆ, ದೆಹಲಿಯಲ್ಲಿ ಈ ಮಟ್ಟಕ್ಕೆ ಉಷ್ಣಾಂಶ ಕುಸಿಯೋದಕ್ಕೆ ಕಾರಣ ಆಗ್ತಾ ಇರೋದು ವೆಸ್ಟರ್ನ್ ಡಿಸ್ಟರ್ಬೆನ್ಸ್. ಸಾಮಾನ್ಯವಾಗಿ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ನ ಸಮಯದಲ್ಲಿ ಉತ್ತರ ಭಾರತದ ಹವಾಮಾನದಲ್ಲಿ ಇನ್ನಷ್ಟು ಚಳಿ ಕಂಡುಬರಬಹುದು. ಇಲ್ಲಿ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಂದರೆ ಮೆಡಿಟರೇನಿಯನ್ ಸಮುದ್ರ, ಕಪ್ಪು ಸಮುದ್ರ, ಕ್ಯಾಸ್ಪಿಯನ್ ಸಮುದ್ರ ಪ್ರದೇಶಗಳಲ್ಲಿನ ಗಾಳಿ ಪಶ್ಚಿಮದಿಂದ ಪೂರ್ವಕ್ಕೆ ಅಂದರೆ ಇರಾನ್, ಆಫ್ಘನಿಸ್ತಾನ, ಪಾಕಿಸ್ತಾನದ ಮೂಲಕ ಭಾರತದ ಕಡೆಗೆ ಬರುತ್ತೆ. ಈ ಸಂದರ್ಭದಲ್ಲಿ ಹೆಚ್ಚು ಪ್ರಮಾಣದ ಮಳೆಯಾಗುವ ಅಥವಾ ಹಿಮ ಬೀಳುವ ಸಾಧ್ಯತೆ ಕೂಡ ಇರುತ್ತೆ. ಪ್ರತಿ ವರ್ಷ ಈ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅನ್ನೋದು ಭಾರತಕ್ಕೆ ಬಂದ ಪಳಿಸತ್ತೆ. ಈ ದಾರಿಯಲ್ಲಿ ಸಿಗುವ ಎಲ್ಲ ದೇಶಗಳಲ್ಲೂ ಕೂಡ ಇದರ ಪ್ರಭಾವ ವಿಪರೀತ ಪ್ರಮಾಣದಲ್ಲಿರುತ್ತೆ. ಆ ಪೈಕಿ ಆಫ್ಘನಿಸ್ತಾನದಲ್ಲಿ ವಿಪರೀತ ಪ್ರಮಾಣದಲ್ಲಿ ಚಳಿ ಹೆಚ್ಚಾಗುತ್ತೆ. ಹಾಗೆ ಪಾಕಿಸ್ತಾನ ಕೂಡ ಚಳಿಗೆ ತತ್ತರಿಸಿ ಹೋಗುತ್ತೆ. ಸಾಮಾನ್ಯವಾಗಿ ಅಕ್ಟೋಬರ್ನಿಂದ ಮಾರ್ಚ್ ತಿಂಗಳವರೆಗೆ ಇದರ ಪ್ರಭಾವ ಇರುತ್ತೆ. ಆದರೆ ಡಿಸೆಂಬರ್ನಿಂದ ಫೆಬ್ರವರಿಯಲ್ಲಿ ಇದರ ಪ್ರಭಾವ ತುಂಬಾನೇ ಹೆಚ್ಚಾಗಿ ಕಂಡುಬರುತ್ತೆ. ಈ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ನ ಕಾರಣದಿಂದ ಇರಾನ್, ಇರಾಕ್, ಆಫ್ಘನಿಸ್ತಾನ, ಪಾಕಿಸ್ತಾನದಲ್ಲಿ ಕೂಡ ಹಿಮ ಸುರಿಯೋದು, ಚಳಿ ಹೆಚ್ಚಾಗೋ ಥರದ ಘಟನೆಗಳು ನಡೆಯುತ್ತವೆ. ಅದರ ಪರಿಣಾಮ ಭಾರತದ ಮೇಲೆ ಕೂಡ ಆಗಲಿದ್ದು, ಉತ್ತರ ಭಾರತದಲ್ಲಿನ ಉಷ್ಣಾಂಶ ಕುಸಿಯೋದರ ಹಿಂದೆ ಈ ಪಶ್ಚಿಮದ ಗಾಳಿಯ ಪ್ರಭಾವ ಇದ್ದೇ ಇರುತ್ತೆ. ಇದು ಪಂಜಾಬ್, ಹರಿಯಾಣ, ದೆಹಲಿ, ಉತ್ತರ ಪ್ರದೇಶ, ರಾಜಸ್ಥಾನ, ಹಿಮಾಚಲ್ ಪ್ರದೇಶ, ಉತ್ತರಾಖಂಡ್, ಜಮ್ಮು ಕಾಶ್ಮೀರ ಹಾಗೂ ಲದಾಖ್ಗಳ ಮೇಲೆ ಹೆಚ್ಚಿನ ಪ್ರಭಾವವನ್ನುಂಟು ಮಾಡುತ್ತೆ. ಕೆಲವೊಮ್ಮೆ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ತುಂಬ ಸ್ಟ್ರಾಂಗ್ ಆಗಿದ್ದರೆ ಅದರ ಪರಿಣಾಮ ಬಿಹಾರ, ಗುಜರಾತ್, ಮಹಾರಾಷ್ಟ್ರ ಹಾಗೂ ಮಧ್ಯಪ್ರದೇಶಗಳ ಮೇಲೆ ಕೂಡ ಉಂಟಾಗುತ್ತೆ. ಹೀಗಾಗಿನೇ ಉತ್ತರ ಭಾರತದಲ್ಲಿ ಚಳಿಯನ್ನು ಅಳೆಯುವಾಗ ಈ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ನ ಪ್ರಭಾವವನ್ನು ಗಮನಿಸಲಾಗುತ್ತೆ. ಈ ಬಾರಿ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ತುಂಬಾ ಸ್ಟ್ರಾಂಗ್ ಆಗಿದ್ದು, ಉತ್ತರ ಭಾರತ ಚಳಿಯಿಂದ ತತ್ತರಿಸಬೇಕಾಗಬಹುದು ಅಂತ ಈಗಾಗಲೇ ಹವಾಮಾನ ಇಲಾಖೆ ಎಚ್ಚರಿಕೆಗಳನ್ನು ಕೊಡ್ತಾ ಇದೆ. ಇನ್ನು ಈ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅನ್ನೋದು ಯಾಕಪ್ಪ ಬರುತ್ತೆ, ಚಳಿನ ಯಾಕಪ್ಪ ಇಷ್ಟೊಂದು ಜಾಸ್ತಿ ಮಾಡುತ್ತೆ ಅಂತ ನೀವು ಅಂದ್ಕೋತಿದ್ದೀರೇನೋ? ಗೆಳೆಯರೆ, ಇದು ಭಾರತಕ್ಕೆ ತುಂಬ ಅಗತ್ಯವಾಗಿ ಬೇಕಾಗಿರುವ ವಾತಾವರಣ. ಯಾಕೆ ಅಂತ ಹೇಳ್ತೀನಿ, ಕೇಳ್ಕೊಂಡು ಬಿಡಿ. ಸಾಮಾನ್ಯವಾಗಿ ಉತ್ತರ ಭಾರತದಲ್ಲಿ ಅಕ್ಟೋಬರ್ನಿಂದ ಮಾರ್ಚ್ವರೆಗೆ ಬೀಳುವ ಮಳೆಯಲ್ಲಿ 30% ಮಳೆ ಇದೇ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ನ ಕಾರಣದಿಂದ ಆಗುತ್ತೆ. ಹಾಗೆಯೇ ಜನವರಿ, ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳಲ್ಲಿ ಇದರ ಕಾರಣದಿಂದ ಹಿಮ ಸುರಿಯೋದಕ್ಕೆ ಶುರುವಾಗುತ್ತೆ. ಈ ಹಿಮಾಲಯದಲ್ಲಿ ಸಂಗ್ರಹವಾಗಿ ಬೇಸಿಗೆಯ ಸಮಯದಲ್ಲಿ
ಉತ್ತರದ ಜೀವನದಿಗಳಿಗೆ ನೀರನ್ನು ಒದಗಿಸುತ್ತೆ. ಹೀಗಾಗಿನೇ ಭಾರತದ ಜೀವನದಿಗಳಾದ ಗಂಗಾ, ಯಮುನಾ ನದಿಗಳಲ್ಲಿ ಬೇಸಿಗೆಯಲ್ಲಿ ಕೂಡ ನೀರು ಹರಿಯೋದಕ್ಕೆ ಸಾಧ್ಯ ಆಗೋದು. ಇನ್ನು ಈ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಗೋಧಿ, ಬಾರ್ಲಿ, ಕಡಲೆ ಸೇರಿದ ಹಾಗೆ ನಾನಾ ಬೆಳೆಗಳಿಗೆ ತುಂಬಾನೇ ಅಗತ್ಯ ಅನ್ನಿಸ್ಕೊಳ್ಳುತ್ತೆ. ಸೊ ಇದು ಭಾರತದ ನೀರಿನ ಮೂಲ ಅಂದರೂ ಕೂಡ ತಪ್ಪೇನಾಗೋದಿಲ್ಲ. ಇನ್ನು ಇದರಿಂದ ಅಪಾಯಗಳಿಲ್ವಾ? ಖಂಡಿತ ಇವೆ. ಪ್ರಕೃತಿಯಲ್ಲಿ ಯಾವುದೇ ಅತಿಯಾದರೂ ಕೂಡ ಅದು ಹೆಚ್ಚು ಸಮಸ್ಯೆಗೆ ಕಾರಣ ಆಗುತ್ತೆ. ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಹೆಚ್ಚಾದ ಸಂದರ್ಭದಲ್ಲಿ ಚಳಿಯ ಪ್ರಭಾವ ಹೆಚ್ಚಾಗುತ್ತೆ. ಹೀಗಾಗಿ ಜನ ಮನೆಗಳಿಂದ ಹೊರಬರಬೇಕು ಅಂದರೆ ಪೂರ್ತಿ ಕವರ್ ಆಗಿ ಬರಬೇಕು ಅನ್ನೋ ಪರಿಸ್ಥಿತಿಯನ್ನು ಇದು ನಿರ್ಮಾಣ ಮಾಡುತ್ತೆ. ಹಾಗೆಯೇ ಹಿಮ ಬೀಳುವ ಸಂದರ್ಭಗಳಲ್ಲಿ ಹಿಮಪಾತದಿಂದ ಒಂದಷ್ಟು ಮಂದಿಯ ಜೀವ ಕೂಡ ಹೋಗಬಹುದು. ಸಾಮಾನ್ಯವಾಗಿ ಹಿಮಪಾತಕ್ಕೆ ಹೆಚ್ಚು ಬಲಿಯಾಗೋದು ನಮ್ಮ ಸೈನಿಕರು ಅನ್ನೋದು ಅತಿ ದೊಡ್ಡ ವಿಪರ್ಯಾಸ. ಹಾಗೆಯೇ ಕೆಲವೊಮ್ಮೆ ಈ ಸಂದರ್ಭದಲ್ಲಿ ಬೀಳುವ ಮಳೆ ಆಲಿಕಲ್ಲು ಮಳೆಯಾಗಿ ಬದಲಾದರೆ ಕೃಷಿಯ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನುಂಟು ಮಾಡುತ್ತೆ. ಅಲ್ಲಿ ಬೆಳೆದ ಬೆಳೆ ಕೂಡ ದೊಡ್ಡ ಪ್ರಮಾಣದಲ್ಲಿ ಹಾಳಾಗುತ್ತೆ. ಸೊ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅನ್ನೋದು ವರಾನೂ ಹೌದು, ಕೆಲವು ಬಾರಿ ಶಾಪ ಕೂಡ ಹೌದು. ಇಂಥ ಡಿಸ್ಟರ್ಬೆನ್ಸ್ ಈಗ ಉತ್ತರ ಭಾರತದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಯನ್ನು ತರುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಅದರಲ್ಲೂ ದೆಹಲಿಯ ಉಷ್ಣಾಂಶ ಭಾರಿ ಪ್ರಮಾಣದಲ್ಲಿ ಕುಸಿಯುವ ಆತಂಕ ಎದುರಾಗಿದೆ. ಗೆಳೆಯರೆ, ಉತ್ತರ ಭಾರತ ಇದೆಯಲ್ಲ, ಇದು ಪ್ರಾಕೃತಿಕವಾಗಿ ಸಮೃದ್ಧ ಪ್ರದೇಶ. ಆದರೆ ಅಲ್ಲಿನ ದೊಡ್ಡ ಸಮಸ್ಯೆ ಅಂದರೆ ಅಲ್ಲಿ ಬಿಸಿಲು ಕೂಡ ಹೆಚ್ಚಾಗುತ್ತೆ, ಹಾಗೆ ಚಳಿ ಕೂಡ ತುಂಬಾ ಹೆಚ್ಚಾಗುತ್ತೆ. ಸಾಮಾನ್ಯವಾಗಿ ಬೇಸಿಗೆಯ ಸಮಯದಲ್ಲಿ ದೆಹಲಿ, ಉತ್ತರ ಪ್ರದೇಶ, ಹರಿಯಾಣ, ರಾಜಸ್ಥಾನಗಳಲ್ಲಿ ಹೀಟ್ ವೇವ್ನ ಬಗ್ಗೆ ನಾವು ಕೇಳ್ತಾ ಇರ್ತೀವಿ. ಹೀಟ್ ವೇವ್ನಿಂದ ಇಷ್ಟು ಸಮಸ್ಯೆ ಆಯಿತು, ಇಷ್ಟು ಮಂದಿ ಬಲಿಯಾದರು, ಇಂಥದ್ದೆಲ್ಲ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಕೇಳಿಬರೋ ಸುದ್ದಿ. ಹಾಗೆಯೇ ಚಳಿಗಾಲದಲ್ಲಿ ಕೂಡ ದೆಹಲಿ ಮತ್ತು ಉತ್ತರದ ಕೆಲ ನಗರಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಚಳಿ ಉಂಟಾಗುತ್ತೆ. ಅದನ್ನು ಕೋಲ್ಡ್ ವೇವ್ ಅಂತ ಕರೀತಾರೆ. ಈಗ ದೆಹಲಿಯಲ್ಲಿ ಕೋಲ್ಡ್ ವೇವ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಕೂಡ ಹವಾಮಾನ ಇಲಾಖೆ ಹೇಳಿದೆ. ಹೀಗಾಗಿನೇ ದೆಹಲಿ ಚಳಿಯನ್ನು ಎದುರಿಸೋದಕ್ಕೆ ಸಿದ್ಧ ಆಗಬೇಕು ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಚಳಿ ದೆಹಲಿಗೆ ಸಮಸ್ಯೆಯನ್ನು ಮಾತ್ರ ತರ್ತಾ ಇಲ್ಲ, ಬದಲಾಗಿ ದೆಹಲಿಯ ಜನ ಒಂದಷ್ಟು ನಿಟ್ಟುಸಿರು ಬಿಡುವ ವಾತಾವರಣವನ್ನು ಕೂಡ ನಿರ್ಮಾಣ ಮಾಡ್ತಾ ಇದೆ. ಯಾಕೆಂದ್ರೆ ದೆಹಲಿಯಲ್ಲಿ ಚಳಿ ಹೆಚ್ಚಾಗ್ತಾ ಇದ್ದಂತೆ ಅಲ್ಲಿನ ಗಾಳಿಯ ಶುದ್ಧತೆ ಕೂಡ ಹೆಚ್ಚಾಗ್ತಾ ಇದೆ. ಸಾಮಾನ್ಯವಾಗಿ ದೆಹಲಿಯ ಗಾಳಿ ಉಸಿರಾಡೋದಕ್ಕೆ ಕೂಡ ಯೋಗ್ಯ ಅಲ್ಲ ಅಂತ ಹೇಳಲಾಗ್ತಾ ಇರುತ್ತೆ. ಅಂದರೆ ದೆಹಲಿ ಅತಿ ಹೆಚ್ಚು ಕಲುಷಿತಗೊಂಡ, ಅತಿ ಹೆಚ್ಚು ವಾಯುಮಾಲಿನ್ಯವನ್ನು ಹೊಂದಿರುವ ನಗರಗಳ ಪೈಕಿ ಒಂದು. ನಾನಾ ಕಾರಣಗಳಿಂದ ದೆಹಲಿಯ ಗಾಳಿಯಲ್ಲಿ ಧೂಳು ಮತ್ತು ಹೊಗೆ ಸೇರಿಕೊಂಡಿರುತ್ತೆ. ಹೀಗಾಗಿ ಅದನ್ನು ಉಸಿರಾಡೋದಕ್ಕೆ ಯೋಗ್ಯ ಅಲ್ಲ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ದೆಹಲಿಯಲ್ಲಿ AQI ತುಂಬಾ ಹೆಚ್ಚಿರುತ್ತೆ. ಆದರೆ ಈಗ ಅದರ ಪ್ರಮಾಣ 287ರ ಸಮೀಪಕ್ಕೆ ಬರ್ತಾ ಇದ್ದು ಇದನ್ನೇ ಪೂರ್ ಕಂಡೀಷನ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯಾವ ನಗರದ ಗಾಳಿ 0ಯಿಂದ 50ರ ಒಳಗಿನ AQIಯನ್ನು ಹೊಂದಿರುತ್ತೋ ಅದು ಅತ್ಯುತ್ತಮವಾದ ಗಾಳಿ ಅನ್ನಿಸ್ಕೊಳ್ಳುತ್ತೆ. 50ರಿಂದ 100ರ ನಡುವಿನ AQI ಇದ್ರೆ ತೃಪ್ತಿದಾಯಕ ಅಂತ ಹೇಳ್ತಾರೆ. 100ರಿಂದ 200ರ ನಡುವಿನ AQI ಗುಣಮಟ್ಟವನ್ನು ಮಾಡ್ರೇಟ್ ಅಂದರೆ ಪರವಾಗಿಲ್ಲ ಅಂತ ಅನ್ನಿಸ್ಕೊಳ್ಳುತ್ತೆ. ಹಾಗೆ 200ರಿಂದ 300 AQI ಇದ್ರೆ ಅದನ್ನು ಕಳಪೆ ಅಂತ ಕರೀತಾರೆ. ಈಗ ದೆಹಲಿಯಲ್ಲಿ ಈ ಪ್ರಮಾಣದಲ್ಲಿ ಗಾಳಿಯ ಗುಣಮಟ್ಟ ಇದೆ. ಇನ್ನು 301ರಿಂದ 400 AQIಗಳನ್ನು ಹೊಂದಿರೋ ಗಾಳಿಯನ್ನು ವೆರಿ ಪೂರ್ ಅಂತಲೂ, 400ರ ಮೇಲ್ಪಟ್ಟ AQI ಇದ್ರೆ ಅದನ್ನು ಸಿವಿಯರ್ ಅಂತಲೂ ಕನ್ಸಿಡರ್ ಮಾಡಲಾಗತ್ತೆ. ಸೊ ಸದ್ಯಕ್ಕೆ ದೆಹಲಿ ಪೂರ್ ಕಂಡೀಷನ್ ಗಾಳಿಯನ್ನು ಹೊಂದಿದೆ. ಇದು ಇನ್ನಷ್ಟು ದಿನ ಹೀಗೆ ಮುಂದುವರಿಯುತ್ತೆ. ಆದರೆ ಕೆಲ ವಾರಗಳ ನಂತರ ದೆಹಲಿಯ ವಾಯುಮಾಲಿನ್ಯ ಮತ್ತೆ ವರಸ್ಟ್ ಕಂಡೀಷನ್ಗೆ ಬರಬಹುದಾದ ಸಾಧ್ಯತೆಗಳಿರುತ್ತವೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಒಟ್ಟಲ್ಲಿ ಸ್ವಲ್ಪ ಕಾಲ ಆದರೂ ದೆಹಲಿಯ ಜನ ಅತಿ ಕೆಟ್ಟ ಗಾಳಿಯನ್ನು ಸೇವಿಸೋದು ತಪ್ಪಿ ಕೆಟ್ಟ ಗಾಳಿಗೆ ತೃಪ್ತಿ ಪಟ್ಟುಕೊಳ್ಳೋ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇನ್ನು ನಮ್ಮ ಬೆಂಗಳೂರಿನ ವಿಷಯಕ್ಕೆ ಬರೋದಾದರೆ, ಶುಕ್ರವಾರ ಬೆಳಗಿನ ಜಾವ ಬೆಂಗಳೂರಿನ ಉಷ್ಣಾಂಶ ಅತ್ಯಂತ ಕಡಿಮೆ ಮಟ್ಟಕ್ಕೆ ದಾಖಲಾಗಿದೆ. ಮುಂದಿನ ದಿನಗಳಲ್ಲಿ ಅದು ಮತ್ತಷ್ಟು ಕಡಿಮೆಯಾಗಿ ಬೆಂಗಳೂರು 10ರಿಂದ 12 ಡಿಗ್ರಿಗಳಷ್ಟು ಚಳಿಯನ್ನು ಅನುಭವಿಸುವ ದಿನಗಳು ಬರುತ್ತವೆ ಅಂತ ಹೇಳ್ತಾ ಇದ್ದಾರೆ. ನಿಮಗೇನಾದರೂ ಈ ಅತಿ ಹೆಚ್ಚು ಚಳಿಯನ್ನು ಎಂಜಾಯ್ ಮಾಡಬೇಕು ಅಂತ ಅನಿಸಿದರೆ ಬೆಳಗಿನ ಜಾವ 3:30ರಿಂದ 6 ಗಂಟೆಯ ನಡುವಿನ ಸಮಯ ಇದೆಯಲ್ಲ, ಆ ಸಮಯದಲ್ಲಿ ಮನೆಗಳಿಂದ ಹೊರಗೆ ಬಂದರೆ ನಿಮಗೆ ಬೆಂಗಳೂರಿನ ಚಳಿಯ ಅನುಭವ ಸ್ವಲ್ಪ ಮಟ್ಟಿಗೆ ಆಗುವ ಸಾಧ್ಯತೆ ಇರುತ್ತೆ. ಇದು ಗೆಳೆಯರೆ ದೇಶದಾದ್ಯಂತ ಹೆಚ್ಚಾಗ್ತಾ ಇರುವ ಚಳಿಯ ಪ್ರಭಾವ ಹಾಗೂ ಅದಕ್ಕೆ ಕಾರಣ ಆಗ್ತಾ ಇರುವ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.